ನಮಸ್ಕಾರ ವಿ4 ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್. ಮೊದಲಿಗೆ ಹೆಡ್ಲೈನ್ಸ್. ಬಿಪಿಎಲ್ ಕಾರ್ಡ್ನವರಿಗೆ ₹3ಗೆ ಅಕ್ಕಿ, ಪಂದ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಣೆ. ಉಜಿರೆ ವಿದ್ಯಾರ್ಥಿನಿ ಸೌಜನ್ಯ ಕೊಲೆ ಪ್ರಕರಣ ಆದದ್ದೇ ಬೇರೆಡೆ, ಹೆಣ ಸಿಕ್ಕಿದ್ದೇ ಬೇರೆಡೆ, ಅನುಮಾನ ವ್ಯಕ್ತಪಡಿಸಿದ ಹೆತ್ತವರು. ಕಾಂಗ್ರೆಸ್ ಸ್ಥಾನೀಯ ಸಮಿತಿ ವತಿಯಿಂದ ಉಚಿತ ವಿದ್ಯುತ್, ರೆವರೆಂಡ್ ಫಾದರ್ ಚಾರ್ಲ್ಸ್ ನೊರಣ್ಣ ಅವರಿಂದ ಚಾಲನೆ. ರಾಜ್ಯದಲ್ಲಿ ಮುಂದೆ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದರೆ ಬಿಪಿಎಲ್ ಕಾರ್ಡ್ ಇರುವ ಬಡವರಿಗೆ 30 ಕೆಜಿ ಅಕ್ಕಿಯನ್ನ ₹3 ನೀಡಲಾಗುವುದೆಂದು ಸುಳ್ಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೆಳ್ಳಾರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಬೂತ್ ಪ್ರತಿನಿಧಿಗಳ ಪ್ರೇರಣಾ ಕಾರ್ಯಾಗಾರ ಸಂಕಲ್ಪ ಸಮಾವೇಶದಲ್ಲಿ ರಾಜ್ಯ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಘೋಷಿಸಿದರು. ಸುಳ್ಯ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬೆಳ್ಳಾರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಬೂತ್ ಪ್ರತಿನಿಧಿಗಳ ಪ್ರೇರಣಾ ಕಾರ್ಯಾಗಾರ ಸಂಕಲ್ಪ ಸಮಾವೇಶವನ್ನ ಪಂದ್ಯದಲ್ಲಿ ಉದ್ಘಾಟಿಸಿ ಮಾತನಾಡಿದರು. ದೀಪವನ್ನ ಹಂಚುವುದರ ಮೂಲಕ ಇವತ್ತು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಬಿಜೆಪಿ ಸರ್ಕಾರವು ಅಧಿಕಾರಕ್ಕೆ ಬಂದರೆ ಬಡವರಿಗೆ ₹2 ಅಕ್ಕಿ ನೀಡುವುದಾಗಿ ಹೇಳಿತ್ತು. ಆದರೆ ಈಗ ಸರ್ಕಾರ ಕೊನೆಗಳಿಗೆವರೆಗೂ ಅಕ್ಕಿ ನೀಡಲೇ ಇಲ್ಲ. ಹೀಗಾಗಿ ಇದೊಂದು ಸುಳ್ಳಿನ ಸರ್ಕಾರ ಎಂದ ಸಿದ್ದರಾಮಯ್ಯ, ಮುಂದೆ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದರೆ ಬಡವರಿಗೆ ಬಿಪಿಎಲ್ ಕಾರ್ಡ್ದಾರರಿಗೆ 30 ಕೆಜಿ ಅಕ್ಕಿಯನ್ನ ₹3 ನೀಡಲಾಗುವುದು. ಅದರ ಜೊತೆಗೆ ಗೋಧಿ, ಸೀಮೆಎಣ್ಣೆ, ಸಕ್ಕರೆ ಸೇರಿದಂತೆ ಇತರ ಆಹಾರ ವಸ್ತುಗಳನ್ನು ನೀಡಲಾಗುವುದು ಎಂದು ಸಭೆಯಲ್ಲಿ ಘೋಷಿಸಿದರು. ಕಳೆದ 4 ವರ್ಷಗಳಲ್ಲಿ ಈ ಸರ್ಕಾರವು ರಾಜ್ಯವನ್ನ ಲೂಟಿ ಮಾಡಿದೆ. ಅದರ ಜೊತೆಗೆ ಭ್ರಷ್ಟ ಹಾಗೂ ಮಾನಗೆಟ್ಟ ಸಚಿವರನ್ನೇ ನೀಡಿದೆ ಎಂದ ಸಿದ್ದರಾಮಯ್ಯ, ಈವರೆಗೆ ರಾಜ್ಯವನ್ನ ಲೂಟಿ ಮಾಡಿ ₹1 ಲಕ್ಷ ಕೋಟಿ ನುಂಗಿದೆ. ಇದನ್ನ ಭರಿಸಲು ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಿದೆ. ಕಾಂಗ್ರೆಸ್ ಪಕ್ಷವು ಈ ಭ್ರಷ್ಟರಿಂದ ಲೂಟಿ ಮಾಡಿದ ಹಣ ವಸೂಲು ಮಾಡಲು ಪ್ರತ್ಯೇಕ ಕೋರ್ಟ್ ರಚಿಸಿ ಖಜಾನೆ ತುಂಬಿಸಲಾಗುವುದೆಂದು ಸಿದ್ದರಾಮಯ್ಯ ಹೇಳಿದರು. ಮಂಗಳೂರು ಹೋಮ್ ಸ್ಟೇ ಮಾಡಿದವರು ರಾಕ್ಷಸರು, ಇವರೆಲ್ಲ ರಾಮನ ಭಕ್ತರಲ್ಲ, ರಾವಣರು. ಇದಕ್ಕೆಲ್ಲ ಕುಮ್ಮಕ್ಕು ನೀಡುತ್ತಿರುವುದು ಸಂಘ ಪರಿವಾರವಾಗಿದೆ. ಇಲ್ಲಿ ಅಲ್ಪಸಂಖ್ಯಾತರನ್ನ ಹಾಗೂ ಹಿಂದುಳಿದವರನ್ನ ವಿಘಟಿಸಿ ಮತ ಪಡೆಯುತ್ತಿದೆ ಎಂದು ಸಿದ್ದರಾಮಯ್ಯ ಆರೋಪಿಸಿದರು. ನಮಗೆ ಅಧಿಕಾರಕ್ಕೋಸ್ಕರ ಈ ಕಾರ್ಯಕ್ರಮಗಳನ್ನು ನಾವು ಅಂದ್ಕೊಂಡಿಲ್ಲ. ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ 50 ವರ್ಷಗಳ ಕಾಲ ಅಧಿಕಾರ ಮಾಡಿದೆ. ಅನೇಕ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ. ನಮ್ಗೆ ಅಧಿಕಾರನೇ ಬಹಳ ಮುಖ್ಯ ಅಲ್ಲ. ಕಾಂಗ್ರೆಸ್ ಪಕ್ಷ ಅಂತಂದ್ರೆ ಅಧಿಕಾರಕ್ಕೋಸ್ಕರ ಇರ್ತಕ್ಕಂಥ ಪಕ್ಷ ಅಲ್ಲ. ಬಿಜೆಪಿಯವರು ಬಹಳ ಹೇಳ್ತಿರ್ತಾರಲ್ಲ, ನಾವು ಭಾರತ ಮಾತೆಯ ಮಕ್ಕಳು, ನಾವು ದೇಶಭಕ್ತರು. ಯಾರಾದರೂ ಒಬ್ಬ ಬಿಜೆಪಿನಲ್ಲಿ ದೇಶಕ್ಕೋಸ್ಕರ ಸತ್ತಿರೋ ಒಬ್ಬರು ತೋರ್ಸಕ್ಕಾಗತ್ತ? ಒಬ್ಬರು ತೋರಿಸ್ಲಿ ನೋಡ. ಮತ್ತೆ ಏನ್ ತ್ಯಾಗ ಮಾಡಿದ್ರು? ಯಾವ ಬಲಿದಾನ ಮಾಡಿದ್ದಾರೆ? ದೇಶಭಕ್ತರು ಇಲ್ಲಿ ಪ್ರಭಾಕರ ಭಟ್ಟ ಮಂಗಳೂರಿನಲ್ಲಿ ಮಾತೆತ್ತಿದ್ರೆ ನಾವು ಭಾರತ ಮಾತೆಯ ಮಕ್ಕಳು, ಹಿಂದೂ ಸಂಸ್ಕೃತಿಯ ರಕ್ಷಕರು ಅಂತೆಲ್ಲ ಮಾತಾಡ್ತಾರೆ. ಇವ್ರಿಗೆ ಏನಾದ್ರು ಮಾನ ಮರ್ಯಾದೆ ಏನಾದ್ರು 3 ಕಾಸಿನಲ್ಲಿದೆ ಇವರಿಗೆ. ಒಬ್ಬ ಆಲಪ್ಪ ಅಂತ ಇದ್ದ, ಅವ್ರು ಶಿವಮೊಗ್ಗದಲ್ಲಿ ಏನ್ ಮಾಡಿದ್ರು ಅಂತ ಗೊತ್ತಿದೆಯಲ್ಲ? ಸ್ನೇಹಿತ ಊಟಕ್ಕೆ ಕರೆದ್ರೆ ಅವನಿಗೆ, ನೋಡ್ರಮ್ಮ ತಾಯಿ ನೀವು ತಿಳ್ಕೋಬೇಕು, ಸ್ನೇಹಿತ ಮನೆ ಊಟಕ್ಕೆ ಕರೆದ್ರೆ ಸುಮ್ಮನೆ ಉಂಟು ಮನೆಗೆ ಹೋಗ್ಬೇಕಂತ ನಾ ಇಲ್ಲೇ ಮಲಿಕತ್ತೀನಿ ಅಂತ ನಾಟಕ ಆಡಿ ಸ್ನೇಹಿತ. ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಮಾಜಿ ಸಂಸದ ವಿನಯ್ ಕುಮಾರ್ ಸೊರಕೆ, ಶಾಸಕ ದಿನೇಶ್ ಗುಂಡೂರಾವ್, ಸಭಾಧ್ಯಕ್ಷತೆಯನ್ನ ಬಂಟ್ವಾಳ ಶಾಸಕ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಮನಾಥ ರೈ ವಹಿಸಿದ್ರು. ವೇದಿಕೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಮೊಯ್ದೀನ್ ಬಾವಾ, ಕೆಪಿಸಿಸಿ ಸದಸ್ಯ ಡಾಕ್ಟರ್ ರಘು, ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಂಕಪ್ಪ ಗೌಡ, ಪ್ರಮುಖರಾದ ಮಹೇಶ್ ಕುಮಾರ್, ರಾಜೀವ್ ರೈ, ನಿತ್ಯಾನಂದ ಮುಂಡೋಡಿ, ವಹೀದಾ ಇಸ್ಮಾಯಿಲ್, ಶ್ರೀರಾಮ ಪಟಾಜೆ ಮೊದಲಾದವರು ಉಪಸ್ಥಿತರಿದ್ದರು. ಪ್ರವೀಣ್ ವಿ4 ನ್ಯೂಸ್ 24/7 ಪುತ್ತೂರು. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಉಜಿರೆ ವಿದ್ಯಾರ್ಥಿನಿ ಸೌಜನ್ಯ ಕೊಲೆ ಪ್ರಕರಣ ಆದದ್ದೇ ಬೇರೆಡೆ, ಹೆಣ ಸಿಕ್ಕಿದ್ದೇ ಬೇರೆಡೆ, ಅನುಮಾನ ವ್ಯಕ್ತಪಡಿಸಿದ ಹೆತ್ತವರು. ಕಾಂಗ್ರೆಸ್ ಸ್ಥಾನೀಯ ಸಮಿತಿ ವತಿಯಿಂದ ಉಚಿತ ವಿದ್ಯುತ್, ರೆವರೆಂಡ್ ಫಾದರ್ ಚಾರ್ಲ್ಸ್ ನೊರಣ್ಣ ಅವರಿಂದ ಚಾಲನೆ.
ಮಾಡ್ತಾರೆ.